Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈ ರೀತಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಬಂದಿದೆ. 100ಕ್ಕೆ 100 ಜನರ ಆಶೀರ್ವಾದದಿಂದ ಗೆದ್ದು ಬರ್ತೇನೆ. ಮೋದಿಗೆ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತುತ್ತೇನೆ. ಸರ್, ಇನ್ನು ಮುಸ್ಲಿಂ ಏರಿಯಾಗಳಲ್ಲೂ ನೀವು ಭೇಟಿ ನೀಡ್ತಿಲ್ಲ, ಅಲ್ಲೂ ನಿಮ್ಮ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ. ಭೇಟಿ ನೀಡ್ತಿಲ್ಲ ಅಂತ ಯಾರು ಹೇಳಿದ್ರು? ನೀವು ನೋಡಿಲ್ಲ? ಎಲ್ಲ ಕಡೆ ನಾನು ಓದಲೆಲ್ಲ ಬರ್ತಿದ್ದೀರಿ ನೀವು? ಏನಿಲ್ಲ, ಕರ್ಕೊಂಡು ಹೋಗ್ತಿಲ್ಲ ನಾನು. ಮುಸಲ್ಮಾನ್ ಇವತ್ತು ಬೆಳಿಗ್ಗೆ ತಾನೇ ಸಾಗರದ ಲೋಬೋ ಅನ್ನೋರು ಒಬ್ಬರು ಬಂದಿದ್ದರು. ಅನೇಕ ಕ್ರಿಶ್ಚಿಯನ್ನ ಪಾದ್ರಿಗಳು ಅವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ. ಸರ್, ನಿಮಗೂ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಗೆಲ್ಲಿಸ್ತಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾನು 27ನೇ ತಾರೀಕು ಅಲ್ಲೂ ಹೋಗ್ತಾ ಇದ್ದೀನಿ. ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನರು ಇರ್ಬೋದು. ಅವ್ರು ಏನು ಹೇಳ್ತಾರೆ? ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೀವು ವಿರೋಧ ಮಾಡ್ತಿದ್ದೀರಿ. ಈಗಲೂ ಕೂಡ ನಾನು ಅಷ್ಟೇ. ಉದಾಹರಣೆಗೆ ನೇಹಾ ಕೊಲೆ ಆಯಿತು. ಮುಸಲ್ಮಾನ್ ಗೂಂಡಾಗಳು ನಾನು ವಿರೋಧ ಮಾಡ್ತೀನಿ, ಎಲ್ಲ ಮುಸಲ್ಮಾನರಿಗೂ ಅಲ್ಲ, ಎಲ್ಲ ಕ್ರಿಶ್ಚಿಯನ್ರಿಗೂ ಅಲ್ಲ. ಈಗ ತಾನೇ ನಾನು ನಮ್ಮ ಹಿಂದಿನ ಸುಡಾ ಅಧ್ಯಕ್ಷರು ರಿಚರ್ಡ್ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಅವ್ರು ಕರೆದಿದ್ರು ಬನ್ನಿ ಅಂತ. ಅವ್ರ ಮನೆಗೆ ಹೋದೆ. ನಮ್ಮಲ್ಲಿ ಸರ್ 18 ಓಟ್ ಇದೆ, ನಾವು 100ಕ್ಕೆ 100 ನಿಮ್ಗೆ 18 ಕೊಡ್ತೀವಿ. ಅಲ್ಲದೆ ನನ್ನ ಕ್ರಿಶ್ಚಿಯನ್ ಸ್ನೇಹಿತರು ಬಂಧುಗಳೆಲ್ಲರೂ ಓಟ್ ಹಾಕ್ಸ್ತೀನಿ ಅಂತ ರಿಚರ್ಡ್ ಹೇಳಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನನಗೆ ರಿಚರ್ಡ್ ಮನೆಗೆ ಹೋಗಿ ನೀವೇನು ನೋಡಿಲ್ಲ. ಅದಕ್ಕೆ ಎಲ್ಲ ಮುಸಲ್ಮಾನರ ಮನೆ, ಎಲ್ಲ ಕ್ರಿಶ್ಚಿಯನ್ ಮನೆ, ಎಲ್ಲ ಹಿಂದೂಗಳ ಮನೆ ಹೋಗಿದ್ದನ್ನು ನೀವು ನೋಡೋಕ್ಕಾಗಲ್ಲ. ಆದರೆ ನಿರೀಕ್ಷೆಗೆ ಮೀರಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಈ ಕಡೆ ಬರೀ ಲಿಂಗಾಯತರೆಲ್ಲ ನನಗೆ ಕೊಟ್ಕೋತಾರೆ ಅಂತ ರಾಘವೇಂದ್ರ ಹೇಳ್ತಾರೆ, ಆ ಕಡೆ ಈಡಿಗರೆಲ್ಲ ನಮ್ಗೆ ಕೊಡ್ತಾರೆ ಅಂತ ಕಾಂಗ್ರೆಸ್ನ ಹೇಳ್ತಾರೆ. ನನಗೆ ಲಿಂಗಾಯತರು ಕೊಡ್ತಾರೆ, ಈಡಿಗರು ಕೊಡ್ತಾರೆ, ಎಲ್ಲ ಹಿಂದೂಗಳು ಕೊಡ್ತಾರೆ ನನಗೆ. ಹಾಗಾಗಿ 100ಕ್ಕೆ 100 ಗೆಲ್ಲ ಅಂತ ವಿಶ್ವಾಸ ನನಗಿದೆ. ಸರ್, ನಾಳೆ ಪ್ರಥಮ ಹಂತದ ಚುನಾವಣೆ ನಾಳೆ ರಾಜ್ಯದಲ್ಲಿ ಎಷ್ಟು ಮೊದಲನೇ ಹಂತ ಇರ್ಬೋದು, ಎರಡನೇ ಹಂತ ಇರ್ಬೋದು, ಎಷ್ಟನೇ ಹಂತ ಆದರೂ ಕೂಡ 28ರಲ್ಲಿ 27 ಸೀಟು ಬಿ ಜೆ ಪಿ ಗೆಲ್ಲಬೇಕು, ಮೋದಿ ಕೈ ಎತ್ತಬೇಕು. 28ನೇ ಸೀಟ್ ನಾನು ಗೆಲ್ತೇನೆ, ಮೋದಿ ಕೈ ಎತ್ತುತ್ತೇನೆ. ಸರ್, ವಿಚಾರಗಳನ್ನು ಬಿಟ್ಟು ಹೊರತಾಗಿ ಈಗ ಎಲ್ಲಿಲ್ಲ ಖಾಸಗಿ ಟೀಕೆಗಳು ವ್ಯಕ್ತ ಆಗ್ತಿದ್ದಾರೆ. ಈ ರೀತಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಬಂದಿದೆ. 100ಕ್ಕೆ 100 ಜನರ ಆಶೀರ್ವಾದದಿಂದ ಗೆದ್ದು ಬರ್ತೇನೆ. ಮೋದಿಗೆ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತುತ್ತೇನೆ. ಸರ್, ಇನ್ನು ಮುಸ್ಲಿಂ ಏರಿಯಾಗಳಲ್ಲೂ ನೀವು ಭೇಟಿ ನೀಡ್ತಿಲ್ಲ, ಅಲ್ಲೂ ನಿಮ್ಮ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ. ಭೇಟಿ ನೀಡ್ತಿಲ್ಲ ಅಂತ ಯಾರು ಹೇಳಿದ್ರು? ನೀವು ನೋಡಿಲ್ಲ? ಎಲ್ಲ ಕಡೆ ನಾನು ಓದಲೆಲ್ಲ ಬರ್ತಿದ್ದೀರಿ ನೀವು? ಏನಿಲ್ಲ, ಕರ್ಕೊಂಡು ಹೋಗ್ತಿಲ್ಲ ನಾನು. ಇವತ್ತು ಬೆಳಿಗ್ಗೆ ತಾನೇ ಸಾಗರದ ಲೋಬೋ ಅನ್ನೋರು ಒಬ್ಬರು ಬಂದಿದ್ದರು. ಅನೇಕ ಕ್ರಿಶ್ಚಿಯನ್ನ ಪಾದ್ರಿಗಳು ಅವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ. ಸರ್, ನಿಮಗೂ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಗೆಲ್ಲಿಸ್ತಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾನು 27ನೇ ತಾರೀಕು ಅಲ್ಲೂ ಹೋಗ್ತಾ ಇದ್ದೀನಿ. ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನರು ಇರ್ಬೋದು. ಅವ್ರು ಏನು ಹೇಳ್ತಾರೆ? ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೀವು ವಿರೋಧ ಮಾಡ್ತಿದ್ದೀರಿ. ಈಗಲೂ ಕೂಡ ನಾನು ಅಷ್ಟೇ. ಉದಾಹರಣೆಗೆ ನೇಹಾ ಕೊಲೆ ಆಯಿತು. ಮುಸಲ್ಮಾನ್ ಗೂಂಡಾಗಳು ನಾನು ವಿರೋಧ ಮಾಡ್ತೀನಿ, ಎಲ್ಲ ಮುಸಲ್ಮಾನರಿಗೂ ಅಲ್ಲ, ಎಲ್ಲ ಕ್ರಿಶ್ಚಿಯನ್ರಿಗೂ ಅಲ್ಲ. ಈಗ ತಾನೇ ನಾನು ನಮ್ಮ ಹಿಂದಿನ ಸುಡಾ ಅಧ್ಯಕ್ಷರು ರಿಚರ್ಡ್ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಅವ್ರು ಕರೆದಿದ್ರು ಬನ್ನಿ ಅಂತ. ಅವ್ರ ಮನೆಗೆ ಹೋದೆ. ನಮ್ಮಲ್ಲಿ ಸರ್ 18 ಓಟ್ ಇದೆ, ನಾವು 100ಕ್ಕೆ 100 ನಿಮ್ಗೆ 18 ಕೊಡ್ತೀವಿ. ಅಲ್ಲದೆ ನನ್ನ ಕ್ರಿಶ್ಚಿಯನ್ ಸ್ನೇಹಿತರು ಬಂಧುಗಳೆಲ್ಲರೂ ಓಟ್ ಹಾಕ್ಸ್ತೀನಿ ಅಂತ ರಿಚರ್ಡ್ ಹೇಳಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನನಗೆ ರಿಚರ್ಡ್ ಮನೆಗೆ ಹೋಗಿ ನೀವೇನು ನೋಡಿಲ್ಲ? ಅದಕ್ಕೆ ಎಲ್ಲ ಮುಸಲ್ಮಾನರ ಮನೆ, ಎಲ್ಲ ಕ್ರಿಶ್ಚಿಯನ್ ಮನೆ, ಎಲ್ಲ ಹಿಂದೂಗಳ ಮನೆ ಹೋಗಿದ್ದನ್ನು ನೀವು ನೋಡೋಕ್ಕಾಗಲ್ಲ. ಆದರೆ ನಿರೀಕ್ಷೆಗೆ ಮೀರಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಈ ಕಡೆ ಬರೀ ಲಿಂಗಾಯತರೆಲ್ಲ ನನಗೆ ಕೊಟ್ಕೋತಾರೆ ಅಂತ ರಾಘವೇಂದ್ರ ಹೇಳ್ತಾರೆ, ಆ ಕಡೆ ಈಡಿಗರೆಲ್ಲ ನಮ್ಗೆ ಕೊಡ್ತಾರೆ ಅಂತ ಕಾಂಗ್ರೆಸ್ನ ಹೇಳ್ತಾರೆ. ನನಗೆ ಲಿಂಗಾಯತರು ಕೊಡ್ತಾರೆ, ಈಡಿಗರು ಕೊಡ್ತಾರೆ, ಎಲ್ಲ ಹಿಂದೂಗಳು ಕೊಡ್ತಾರೆ ನನಗೆ. ಹಾಗಾಗಿ 100ಕ್ಕೆ 100 ಗೆಲ್ಲ ಅಂತ ವಿಶ್ವಾಸ ನನಗಿದೆ. ಸರ್, ನಾಳೆ ಪ್ರಥಮ ಹಂತದ ಚುನಾವಣೆ ನಾಳೆ ರಾಜ್ಯದಲ್ಲಿ ಎಷ್ಟು ಮೊದಲನೇ ಹಂತ ಇರ್ಬೋದು, ಎರಡನೇ ಹಂತ ಇರ್ಬೋದು, ಎಷ್ಟನೇ ಹಂತ ಆದರೂ ಕೂಡ 28ರಲ್ಲಿ 27 ಸೀಟು ಬಿ ಜೆ ಪಿ ಗೆಲ್ಲಬೇಕು, ಮೋದಿ ಕೈ ಎತ್ತಬೇಕು. 28ನೇ ಸೀಟ್ ನಾನು ಗೆಲ್ತೇನೆ, ಮೋದಿ ಕೈ ಎತ್ತುತ್ತೇನೆ. ಸರ್, ವಿಚಾರಗಳನ್ನು ಬಿಟ್ಟು ಹೊರತಾಗಿ ಈಗ ಎಲ್ಲಿಲ್ಲ ಖಾಸಗಿ ಟೀಕೆಗಳು ವ್ಯಕ್ತ ಆಗ್ತಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.